ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಒಂದು ಮರ್ಡರ್ ನಡೆದಿತ್ತು. ಆ ಮರ್ಡರ್ ಆದ ನಂತರದಲ್ಲಿ ಬಹಳ ಗಲಾಟೆ ಆಗಿತ್ತು. ಆ ಮೃತನ ಸಂಬಂಧಿಕರೆಲ್ಲ ಬಂದು ಬಹಳ ಗದ್ದಲ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇದು ಯಾಕೆ ಮರ್ಡರ್ ಆಯ್ತು? 100 ರೂಪಾಯಿ ಕೇಳೋಕ್ ಹೋಗಿ ಈ ಮರ್ಡರ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಗಾಂಜಾ ನಶೆಯಲ್ಲಿ ಅಮಾಯಕ ದಿನಕರನ್ ಹತ್ಯೆ ನಡೀತಾ ಅನ್ನುವಂತ ಪ್ರಶ್ನೆಗಳು ಎದುರಾಗ್ತಾ ಇದೆ. 100 ರೂಪಾಯಿ ಕೇಳಿದ್ನಂತೆ ಈ ದಿನಕರನ್, ಹತ್ಯೆಗೀಡಾದಂತ ದಿನಕರನ್. ವಿಜಯ್ ಏನಿದ್ದಾನೆ, ನಾವು ಇನ್ನೊಂದು ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಆತನೇ ಕೊಲೆ ಮಾಡಿದಂತ ಆರೋಪವನ್ನು ಹೊತ್ತಿರುವಂತಹ ವ್ಯಕ್ತಿ. ಆತನ ಬಳಿ ಹೋಗಿ 100 ರೂಪಾಯಿ ಕೊಡುವಂತ ದಿನಕರನ್ ಕೇಳಿದ್ದಾನಂತೆ. ಮೊದಲೇ ಗಾಂಜಾ ಮತ್ತಿನಲ್ಲಿದ್ದಂತಹ ವಿಜಯ್ ಆಗ ತನ್ನ ಸ್ನೇಹಿತರ ಜೊತೆಗೆ ಸೇರ್ಕೊಂಡು ಚಾಕುವಿನಿಂದ ಇರಿದಿದ್ದಾನೆ. 100 ರೂಪಾಯಿ ನನ್ನ ಹತ್ರನೇ ಕೇಳ್ತೀಯಾ ಅಂತ ಹೇಳಿ ಈಗ ಪ್ರಾಥಮಿಕವಾದಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬನಶಂಕರಿ ಮೆಟ್ರೋ ಸ್ಟೇಷನ್ ಬಳಿ ನಡೆದಿರುವಂತ ಘಟನೆ ಇದು. ಹಣ ಕೇಳ್ತೀಯಾ ಅಂತ ಗಾಂಜಾ ಸೇವಿಸ್ತಾ ಇದ್ದಂತ ವಿಜಯ್ ಚಾಕು ಇರಿದಿದ್ದಾನಂತೆ. ಚಾಕು ಇರಿದು ಸ್ಥಳದಿಂದ ವಿಜಯ್ ಸದ್ಯ ಪರಾರಿಯಾಗಿದ್ದಾನೆ. ಆತನ ಸ್ನೇಹಿತರು ಕೂಡ ಹಾಗೆ ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ದಿನಕರನ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸದ್ಯ ಜಯನಗರ ಪೊಲೀಸರಿಂದ ಆರೋಪಿ ವಿಜಿಗಾಗಿ ಹುಡುಕಾಟ ನಡೀತಾ ಇದೆ.